ಸ್ನೇಹಿತರೆ, ಬಿ ಸೀರಿಯಸ್. ಈ ಸಂಗತಿಗಳನ್ನು ನೀವು ಬಚ್ಚಿಡಲೇಬೇಕು. ಮನುಷ್ಯನ ಜೀವನ ಹುಟ್ಟಿನಿಂದ ಸಾಯುವವರೆಗೂ ಚಲನಶೀಲವಾದ್ದು. ಬದುಕಿನಲ್ಲಿ ನಡೆಯೋ ಹಲವಾರು ಘಟನೆಗಳು ಒಬ್ಬ ವ್ಯಕ್ತಿಯ ಜೀವನದ ಮೇಲೆ ಪ್ರಭಾವ ಬೀರುತ್ತೆ, ಜೀವನ ರೂಪಿಸುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಎದುರಾಗೋ ಘಟನೆಗಳು ಮತ್ತು ಸಂದರ್ಭಗಳು ಬೇರೆ ಬೇರೆಯೇ ಆಗಿರುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಜೀವನ ಹೀಗೆಯೇ ಅಂತ ಮತ್ತೊಬ್ಬ ತೀರ್ಮಾನಕ್ಕೆ ಬರೋದು ಸಾಧ್ಯವಾಗಲ್ಲ. ಆದರೂ ಮನುಷ್ಯ ಸಮಾಜ ಜೀವಿಯಾದ್ರಿಂದ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆಯೋ ದೈನಂದಿನ ಘಟನೆಗಳು ಸುತ್ತಲಿನ ಸಮಾಜಕ್ಕೆ ತಿಳಿತವೆ. ಹಾಗೆ ತೋರಿಕೆಯಾಗೋ ವಿಚಾರಗಳನ್ನು ತಡೆ ಹಿಡಿಯೋದು ಸಾಧ್ಯವಿಲ್ಲ. ಆದರೆ ವೈಯಕ್ತಿಕ ಬದುಕಿನ ಅನೇಕ ಸಂಗತಿಗಳನ್ನು ಗೌಪ್ಯವಾಗಿಡೋದು ಅನಿವಾರ್ಯ. ಹಾಗೂ ಅಂತಹ ವಿಚಾರಗಳು ಖಾಸಗಿಯಾಗಿದ್ದಷ್ಟು ಸಮಾಜದಲ್ಲಿ ನಮ್ಮ ಘನತೆ ಹಾಗೂ ಗೌರವವನ್ನು ಕಾಪಾಡಿಕೊಳ್ಳುವಂತೆ ಮಾಡ್ತವೆ. ಹಾಗಾದರೆ ಯಾವ ಸಂಗತಿಗಳನ್ನು ನಾವು ನಮ್ಮ ಸುತ್ತಲಿನ ಜನರಿಂದ ಬಚ್ಚಿಡಬೇಕು, ತಿಳಿಯೋಣ ಬನ್ನಿ. ಭವಿಷ್ಯದ ಬಗ್ಗೆ, ವೃತ್ತಿಯ ಬಗ್ಗೆ ನಾವಿಡೋ ಮುಂದಿನ ಹೆಜ್ಜೆಗಳು ಮತ್ತೊಬ್ಬರಿಗೆ ತಿಳಿಲೇಬಾರದು. ಅಂದುಕೊಂಡದ್ದನ್ನು ಸಾಧಿಸೋವರೆಗೆ ನಮ್ಮ ಹೆಜ್ಜೆಗಳ ಬಗ್ಗೆ ನಾವು ಗೌಪ್ಯವಾಗಿಡೋದು ತುಂಬ ಉತ್ತಮ. ಒಂದು ವೃತ್ತಿಯನ್ನು ಕಾರಣಾಂತರಗಳಿಂದ ನಾವು ತೊರಿತಾ ಇದ್ದೇವಾ? ಮುಂದೆ ಏನು ಮಾಡ್ತೇವೆ? ಹೊಸ ಬಿಸ್ನೆಸ್ ಪ್ರಾರಂಭಿಸೋದಾದರೆ ಯಾವ ಬಿಸ್ನೆಸ್? ಇಂತಹ ವಿಚಾರಗಳು ಆರಂಭದಲ್ಲಿ ಬಹಿರಂಗಪಡಿಸಲೇಬಾರದು. ನಮ್ಮ ಹೊಸ ಆರಂಭದ ಬಗ್ಗೆ ಸುತ್ತಲಿನ ಜನ ತಿಳಿದಾಗ ಅವರ ಆತಂಕಗಳನ್ನು ನಮ್ಮ ಮೇಲೆ ಹೇರ್ಬೋದು. ಅವರ ಹತಾಶೆ, ಅಸೂಯೆ, ನಮ್ಮ ಮೇಲಿನ ಜಲಸ್ಸು ನಮ್ಮ ಕೆಲಸದ ಮೇಲೆ ನೆಗೆಟಿವ್ ಪರಿಣಾಮ ಬೀರೋ ಸಾಧ್ಯತೆ ಹೆಚ್ಚು. ಯಶಸ್ಸಿಗೂ ಮೊದಲೇ ತಿಳಿಸೋ ಬದಲು ಮೌನವಾಗಿ ಕಾರ್ಯ ಸಾಧಿಸಿ ತೋರಿಸೋದು ಜಾಣ್ಮೆ. ಸಂಪಾದನೆಯ ಬಗ್ಗೆ ಇನ್ನೊಬ್ಬರಿಗೆ ಹೇಳಲೇಬೇಡಿ. ನಮ್ಮ ಸಂಪಾದನೆ ಏನು ಅನ್ನೋದು ಬಿಟ್ಟು ಕೊಡಬಾರದಾದ ಬಹುದೊಡ್ಡ ಸೀಕ್ರೆಟ್. ಇನ್ನೊಬ್ಬರೊಂದಿಗೆ ಸಂಪಾದನೆ ಹಾಗೂ ಲಾಭಕ್ಕೆ ಸಂಬಂಧಿಸಿದ ಮಾತು ನಿಜಕ್ಕೂ ನಿಷ್ಪ್ರಯೋಜಕ. ನಿಮ್ಮ ಲಾಭ ಹಾಗೂ ಆದಾಯ ಹೆಚ್ಚು ಅಂತ ಇತರರಿಗೆ ಗೊತ್ತಾದರೆ ಅದರ ಬಗ್ಗೆ ಹೊಟ್ಟೆ ಕಿಚ್ಚು ಪಡೋ ಜನರೇ ಹೆಚ್ಚು. ಅಲ್ಲದೆ ನಿಮ್ಮ ಬೆಳವಣಿಗೆ ಸಹಿಸದ ಕೆಲ ಮಂದಿ ನಿಮ್ಮ ಆದಾಯಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕಲ್ಲು ಹಾಕೋ ಪ್ರಯತ್ನವೂ ಮಾಡ್ಬೋದು. ನಿಮ್ಮ ಆದಾಯ ಹೆಚ್ಚಾಗಿದ್ರೆ ಸಾಲ ಕೇಳೋ ಮಂದಿಯೂ ಹೆಚ್ಚಾಗ್ತಾರೆ. ದುಂದು ವೆಚ್ಚಕ್ಕೆ ದಾರಿ ಮಾಡಿಕೊಡೋ ಗೆಳೆಯರು ಹತ್ತಿರವಾಗ್ತಾರೆ. ಇನ್ನು ನಿಮಗೆ ಕಡಿಮೆ ಆದಾಯ ಅಂತ ತಿಳಿದ್ರೆ ಜನ ನಿಮ್ಮ ಬಗ್ಗೆ ವಿಪರೀತ ಅನುಕಂಪದ ಮಾತುಗಳನ್ನಾಡ್ತಾರೆ. ಅಲ್ಲದೆ ನಿಮ್ಮಲ್ಲಿ ಕಾಸಿಲ್ಲ ಅಂತ ತಿಳಿದಾಗ ನೀವೇನೇ ಒಳ್ಳೆ ಮಾತು ಹೇಳಿದ್ರೂ ಆ ಮಾತಿಗೆ ಬೆಲೆ ಕೊಡೋದಿಲ್ಲ. ನಿಮ್ಮ ಆದಾಯ ಇತರರ ವ್ಯವಹಾರಕ್ಕೆ ಸಂಬಂಧಿಸಿದ್ದಲ್ಲ, ಅದು ತೀರಾ ಖಾಸಗಿ ವಿಚಾರ. ಹಾಗಾಗಿ ನಿಮ್ಮ ಆದಾಯ ಹೊರಗೆ ಹೇಳಬೇಡಿ. ನಿಮ್ಮ ಸಂಬಂಧದ ಬಿರುಕುಗಳ ಪೂರ್ಣ ಮಾಹಿತಿ ಇತರರಿಗೆ ಬಿಟ್ಟುಕೊಡದೆ ಇರೋದೇ ಒಳ್ಳೆಯದು. ಒಂದು ಭಾವೋನ್ಮತ್ತ ಕ್ಷಣದಲ್ಲಿ ನೀವು ನಿಮ್ಮ ಸಂಗಾತಿಯ ಬಗ್ಗೆ ವೈಮನಸ್ಯದ ಅಭಿಪ್ರಾಯಗಳನ್ನು ಸ್ನೇಹಿತರ ಮುಂದೆ ಬಿಟ್ಟುಕೊಡ್ಬೋದು. ಆದರೆ ಮುಂದೊಂದು ದಿನ ನೀವು ಸಂಗಾತಿ ಮಾಡಿದ ತಪ್ಪುಗಳನ್ನು ಮರೆತು ಬಿಡ್ತೀರಿ ಹಾಗೂ ಮೂವ್ ಆನ್ ಆಗ್ತೀರಿ. ಅವರನ್ನ ಕ್ಷಮಿಸ್ತೀರಿ. ಆದರೆ ನಿಮ್ಮಿಂದ ಕಥೆ ಕೇಳಿದ ನಿಮ್ಮ ಸ್ನೇಹಿತರು ನಿಮ್ಮ ಸಂಗಾತಿಯ ಬಗ್ಗೆ ಕೆಟ್ಟ ಅಭಿಪ್ರಾಯಗಳನ್ನು ಬೆಳೆಸಿಕೊಂಡಿರ್ತಾರೆ ಮತ್ತು ಇತರರಿಗೆ ಹರಡ್ತಾರೆ. ಸಂಗಾತಿಯ ವೈಮನಸ್ಸಿನ ವಿಚಾರಗಳನ್ನು ಖಾಸಗಿಯಾಗಿಡೋದು ಅವರ ಗೌರವವನ್ನು ಕಾಪಾಡಿದಂತೆಯೂ ಆಗುತ್ತೆ. ನಮ್ಮ ಆಂತರಿಕ ಅಸುರಕ್ಷತೆ ಹಾಗೂ ಗಾಢ ಭೀತಿ ನಮ್ಮೊಳಗೆ ಇರಲಿ. ಖಾಸಗಿ ಬಲಹೀನತೆಗಳು, ಒಳಗಿನಿಂದ ಕಾಡೋ ಆರ್ಥಿಕ ಹಾಗೂ ಮಾನಸಿಕ ಅಭದ್ರತೆಯ ಭಾವ ಸಾರ್ವಜನಿಕ ವಲಯದಲ್ಲಿ ಕಾಣಿಸಿಕೊಳ್ಳಲೇಬಾರದ ಸಂಗತಿಗಳು. ನಮ್ಮ ಬಲಹೀನತೆ ಮತ್ತು ಅಭದ್ರತೆಗಳು ಸಮಯ ಸಾಧಕರ ಆಟದ ವಸ್ತುಗಳಾಗ್ಬೋದು. ಸಂಗತಿಗಳು ಕುಟುಂಬದೊಳಗೆ ಇರಲಿ.
ಕೌಟುಂಬಿಕ ಕಲಹಗಳು ಸ್ನೇಹಿತರು ಹಾಗೂ ನೆರೆಹೊರೆಯವರಲ್ಲಿ ಚರ್ಚೆಯಾದರೆ ಕುಟುಂಬದ ಘನತೆಗೆ ಧಕ್ಕೆಯಾಗುತ್ತೆ. ಕುಟುಂಬದ ವಿಚಾರಗಳಿಂದ ಇತರರು ನಿಮ್ಮನ್ನು ಅಳೆದು ತೂಗಿ ನೋಡೋ ಸಂದರ್ಭ ನಿರ್ಮಾಣವಾಗಬಹುದು. ಇನ್ಯಾರೋ ಭಿನ್ನಾಭಿಪ್ರಾಯಗಳನ್ನು ಮತ್ತಷ್ಟು ಹೆಚ್ಚಿಸೋ ಸಾಧ್ಯತೆಗಳು ಇವೆ. ಅಲ್ಲದೆ ಕುಟುಂಬದ ಒಳಗಿನ ವಿಚಾರಗಳು ಮತ್ತೊಬ್ಬರ ಮನರಂಜನೆಯ ವಸ್ತುವಾದರೆ ಕುಟುಂಬದ ವೈಮನಸ್ಸು ಮತ್ತಷ್ಟು ಹೆಚ್ಚಾಗುತ್ತೆ. ಮತ್ತೊಬ್ಬರಿಗೆ ಮಾಡಿದ ಸಹಾಯ ಜಗಜ್ಜಾಹೀರು ಮಾಡಲೇಬಾರದು. ನಮ್ಮ ಪರಿಚಿತ ವಲಯದಲ್ಲಿ ನಾವು ಯಾರಿಗಾದರೂ ಅವರ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಹಾಯ ಮಾಡಿದರೆ ಆ ಕುರಿತು ಗೌಪ್ಯತೆ ಕಾಪಾಡಿದರೆ ಅದು ನಮ್ಮ ಘನತೆಯನ್ನು ಹೆಚ್ಚಿಸುತ್ತೆ. ನಾವು ಮಾಡಿದ ಸಹಾಯವನ್ನು ಇನ್ನೊಬ್ಬರಿಗೆ ಹೇಳಿಕೊಂಡು ಬಂದಾಗ ಸಹಾಯ ಪಡೆದುಕೊಂಡ ವ್ಯಕ್ತಿ ಇತರರ ಎದುರು ಮುಜುಗರಕ್ಕೆ ಒಳಗಾಗಬಹುದು. ಅಂತಹ ಸಂದರ್ಭಗಳು ಸ್ನೇಹದಲ್ಲಿ ಬಿರುಕು ಮೂಡಿಸ್ತವೆ. ಹಿಂದಿನ ತಪ್ಪುಗಳನ್ನು ನೆನಪಿಸಿಕೊಳ್ಬೇಡಿ. ತಪ್ಪು ಮಾಡದೇ ಇರೋ ಮನುಷ್ಯನೇ ಇಲ್ಲ. ಆದರೆ ತಿದ್ದಿ ನಡೆದುಕೊಳ್ಳೋನು ಶ್ರೇಷ್ಠ ಅನಿಸ್ಕೊಳ್ತಾನೆ. ಆದರೆ ಹಳೆಯ ತಪ್ಪುಗಳ ಬಗ್ಗೆ ಕೊರಗು ಇಟ್ಕೊಳ್ಳೋದಾಗ್ಲಿ ಅಥವಾ ಅದರ ಕುರಿತು ಇನ್ನೊಬ್ಬರೊಂದಿಗೆ ಚರ್ಚಿಸೋ ತಪ್ಪು ಯಾವತ್ತಿಗೂ ಮಾಡಬೇಡಿ. ಯಾಕಂದ್ರೆ ಒಮ್ಮೆ ನಿಮ್ಮ ತಪ್ಪುಗಳು ಜನರ ಕಿವಿಗೆ ಬಿದ್ದರೆ ಜನ ಅದೇ ವಿಚಾರವಾಗಿ ಬೆಟ್ಟು ಮಾಡಿ ತೋರಿಸ್ತಾ ಇರ್ತಾರೆ. ಆದ್ರಿಂದ ಸ್ನೇಹಿತರೆ, ಮೇಲೆ ಹೇಳಿದ ಎಲ್ಲ ವಿಚಾರಗಳು ಕೇವಲ ನಿಮ್ಮ ಪ್ರೈವೇಟ್ ಝೋನ್ನಲ್ಲಿ ಇರಲಿ. ಸಾಮಾಜಿಕವಾಗಿ ಸುರಕ್ಷಿತರಾಗಿರಿ. ಡಿಯರ್ ಕಿಚನ್ ಬೀಸ್, ಇವತ್ತಿನ ರುಚಿ ಮಾತು: ಅಡುಗೆಯಲ್ಲಿ ಮರುಬಳಕೆ ಮಾಡಬಹುದಾದ ನೀರು. ಅಡುಗೆ ಮನೆಯಲ್ಲಿ ತರಕಾರಿ ತೊಳೆದ, ಅನ್ನ ಬೇಯಿಸಿದ ಅಥವಾ ಶುದ್ಧವಾದ ಕುಡಿಯೋ ನೀರನ್ನ ಪೋಲು ಮಾಡೋ ಬದಲು ಅದನ್ನ ಮರುಬಳಕೆ ಮಾಡೋದು ತುಂಬಾ ಸುಲಭ. ಈ ನೀರನ್ನ ಗಿಡಗಳಿಗೆ ಹಾಕೋದು, ಪಾತ್ರೆ ತೊಳೆಯೋದು ಅಥವಾ ಅಡುಗೆಯ ಇತರ ಕೆಲಸಗಳಿಗಾಗಿ ಸುಲಭವಾಗಿ ಬಳಸಬಹುದು. ತರಕಾರಿ, ಹಣ್ಣುಗಳನ್ನ ತೊಳೆದ ನೀರು ಹಾಗೂ ಅನ್ನ ಅಥವಾ ಬೇಳೆ ಬೇಯಿಸಿದ ನೀರನ್ನ ತಣಿಸಿ ಗಿಡಗಳಿಗೆ ಹಾಕಬಹುದು. ಈ ನೀರಿನಲ್ಲಿ ಪೋಷಕಾಂಶಗಳು ಇರೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೀತವೆ. ಅಕ್ಕಿ ತೊಳೆದ ನೀರನ್ನ ಮುಖ ಮತ್ತು ಕೂದಲಿನ ಸೌಂದರ್ಯವರ್ಧಕವಾಗಿ ಬಳಸಬಹುದು. ಪಾಸ್ತಾ ಅಥವಾ ಆಲೂಗಡ್ಡೆ ಬೇಯಿಸಿದ ಬಿಸಿ ನೀರಿನಲ್ಲಿ ಪಿಷ್ಟದ ಅಂಶವಿರುತ್ತೆ. ಈ ನೀರನ್ನ ಕೊಳೆತ ಪಾತ್ರೆಗಳನ್ನು ನೆನೆಸಿಡಲು ಬಳಸಿದ್ರೆ ಜಿಡ್ಡು ಸುಲಭವಾಗಿ ಕರಗುತ್ತೆ. ತರಕಾರಿ ಬೇಯಿಸಿದ ನೀರನ್ನ ಚರಂಡಿಗೆ ಸುರಿಯೋ ಬದಲು ಸೂಪ್ ಅಥವಾ ಸಾರುಗಳಲ್ಲಿ ರುಚಿ ಮತ್ತು ಪೋಷಕಾಂಶ ಹೆಚ್ಚಿಸಲು ಬಳಸಬಹುದು. ಬೇಳೆಕಾಳುಗಳನ್ನು ನೆನೆಸಿದ ಅಥವಾ ಬೇಯಿಸಿದ ನೀರು ಪ್ರೋಟೀನ್ನಿಂದ ಕೂಡಿರುತ್ತೆ. ಇದನ್ನು ಬೇಕಿಂಗ್ನಲ್ಲಿ ಮೊಟ್ಟೆಗೆ ಪರ್ಯಾಯವಾಗಿ ಬಳಸಬಹುದು. ಹಲಸಿನ ಬೀಜ ಹಾಗೂ ಹುರುಳಿಕಾಳು ಬೇಯಿಸಿದ ನೀರಿನಿಂದ ರುಚಿಯಾದ ರಸಂ ತಯಾರಿಸಲು ಸಾಧ್ಯವಿದೆ. ಇದು ರುಚಿಯಷ್ಟೇ ಪೌಷ್ಟಿಕಾಂಶಗಳ ಆಗರವಾಗಿದೆ.